ಯಾವಾಗ್ಲೂ ಅಡ್ಗೆ ಮನೆ ಕೆಲ್ಸ ಅಂತ ಅಲ್ಲೇ ಇರೋದಲ್ಲ, ಆಗಾಗ ಪೇಪರ್ ಓದೋದು ಕಲಿಬೇಕು ಸರ್ಸು. ಯಾರು ಮಾತಾಡ್ತಿರೋದು? ಓ, ಮರ್ತು ಬಿಟ್ಟೆ, ನಿನಗ್ ಓದಕ್ ಬರಲ್ಲ ಅಲ್ವಾ? ಕನಿಷ್ಠ ಚಿತ್ರ ಆದ್ರೂ ನೋಡು, ನ್ಯೂಸ್ ಅರ್ಥ ಆಗತ್ತೆ. ಯಾರ್ ನೀವು? ಯಾರ್ ಮಾತಾಡ್ತಿರೋದು? ಪೇಪರ್ ಅಲ್ಲಿರೋ ನ್ಯೂಸ್ನ ವಾಗ್ದೇವಿ ಓದದ್ಮೇಲೆ ಅವ್ರ ಕಣ್ಣಿಗೆ ಬೀಳ್ಬೇಡ, ಭಸ್ಮ ಮಾಡ್ಬಿಡ್ತಾರೆ. ಓ, ಮತ್ತೆ ಮರ್ತು ಬಿಟ್ಟೆ, ನೀನ್ ಸರ್ಸು ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಯಾವಾಗ್ಲೂ ತಿರುಗೋ ಹಾಗೆ ನೀನು ಇಷ್ಟ ಬಂದಾಗ ತಿರುಗು. ಸರ್ಸು ಮತ್ತೆ ವಾಗ್ದೇವಿ ಮಧ್ಯೆ ಈಗ ನಡೆಯೋ ಯುದ್ಧಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿರು. ಯುದ್ಧನ? ಏನ್ ಮಾತಾಡ್ತಿದ್ದೀರಾ? ಶ್ಯಾಮ್ಲಮ್ಮ ಅವರೇ, ನೀವ್ ಹೇಳ್ದಾಗೆ ಹೇಳಿದೀನಿ. ಹಲೋ ಹಲೋ, ಶ್ಯಾಮಲಮ್ಮನ ನನ್ ಬಗ್ಗೆ ಪೇಪರಲ್ಲಿ ಬರ್ಸೋದು ಏನಿದೆ? ಎಲ್ಲ ಓಕೆ ಅಲ್ಲ? ವೆರಿ ಗುಡ್, ಸೂಪರ್. ಯು ಟೇಕ್ ಕೇರ್, ಬಾಯ್. What the hell is this? Rahul! Teja! ಏನಾಯ್ತು ಮ್ಯಾಮ್? ಗೊತ್ತಿಲ್ಲದೆ ಮಾಡಿದ ಸಹಾಯ ಇವತ್ತು ಪ್ರಪಂಚಕ್ಕೆ ಗೊತ್ತಾಗ್ತಿದೆ. ಅವ್ರಿಗೆ ಇಷ್ಟ ಬಂದ ಹಾಗ ಅವರೆಲ್ಲ ಬರ್ಕೊಂಡಿದ್ದಾರೆ. ನಿಜ ಏನು ಅಂತ ತಿಳ್ಕೊಂಡೆ ಆರೋಪ ಮಾಡ್ತಿದ್ದಾರೆ. ರಾಹುಲ್, ಆ ಪೇಪರ್ ಅಲ್ಲಿರೋ ಮ್ಯಾಟರ್ಸ್ನ ಎಲ್ರಿಗೂ ಕೇಳೋ ಹಾಗಿರಬಹುದು. ಕರ್ನಾಟಕದಲ್ಲಿ ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಹೆಸರನ್ನ ಕೇಳದೆ ಇರೋರು, ವಾಗ್ದೇವಿ ಬಗ್ಗೆ ತಿಳ್ಕೊಳ್ದೆ ಇರೋರು ಯಾರೂ ಇಲ್ಲ. ಅಂಥ ವಾಗ್ದೇವಿ ವಿದ್ಯಾಸಂಸ್ಥೆ ಪ್ರಾರಂಭ ಆಗೋದಕ್ಕೆ ಕಾರಣ ಅರುಣ್ ಪ್ರಸಾದ್ ಸ್ನೇಹಿತ ಜಗದೀಶ್ ಮತ್ತೆ ಅವನ ಹೆಂಡತಿ ಉಮಾದೇವಿ. ತೇಜ, ಇನ್ನೊಂದು ಲಾಸ್ಟ್ ಕ್ವೆಶ್ಚನ್. ನವ್ಯಂಗ್ ಮದ್ವೆ ಮಾಡಿಸಿದ್ದು ಅವಳೇ ಅಂತ ನಿಮಗೆ ಗೊತ್ತಾ? ಮೊದಲು ಗೊತ್ತಿರ್ಲಿಲ್ಲ, ಬಟ್ ಆಮೇಲೆ ಗೊತ್ತಾಯ್ತು. ಅಂದ್ರೆ ಅವಳು ನವ್ಯ ಜೊತೆ ಟಚ್ ಅಲ್ಲಿ ಇದ್ದಾಳೆ ಅಂತ ನಿಮ್ಗೆ ಅನ್ಸುತ್ತಾ? ನವ್ಯ ಜೊತೆ ನಾವ್ಯಾರು ಟಚ್ ಅಲ್ಲಿ ಇಲ್ಲ. ಅಂಥದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರ್. ಯಾ, ಯು ಆರ್ ರೈಟ್. ರಾಹುಲ್, now it's your turn. Yeah, I'm ready.
ವಾಣಿ, ಕಾಫಿ ಕೊಟ್ಟಾದ್ಮೇಲೆ ನೀನಿಲ್ಲಿರೋ ಅಗತ್ಯ ಇಲ್ಲ, ಹೊರಡು. ಯಾ ರಾಹುಲ್, ನಿಮ್ಮ ಫ್ಯಾಮಿಲಿಲಿ ಸರ್ಸುನ ತುಂಬಾ ಹತ್ತಿರದಿಂದ ನೋಡಿರೋದು, 400 ಕೋಟಿ ಚೆಕ್ ವಿಷಯದಲ್ಲಿ ಅವಳ ಹತ್ರ ಮಾತಾಡಿದ್ದು ನೀವೊಬ್ರೆ. ಆಮ್ ಐ ರೈಟ್? ಎಸ್, ಆದರೆ ನಾನು ತುಂಬಾ ಹೆಚ್ಚಾಗಿ ಏನು ಮಾತಾಡಲಿಲ್ಲ. $400 ಕೋಟಿ ಅಂದ್ರೆ ಹ್ಯೂಜ್ ಅಮೌಂಟ್. ಆ ದುಡ್ಡು ಕೊಟ್ಟ ಮೇಲೆ ಸರ್ಸು ಯಾಕೆ ಮತ್ತೆ ಕೇಳಲಿಲ್ಲ? ಡೆಡ್ಲೈನ್ ಕೂಡ ಕೊಡದೆ ಯಾಕೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ಲು? ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ಲಾ? ಇಲ್ಲ ಸರ್, ಸರಸು ನಮಗೇನು ಹೇಳದೇ ಇದ್ರು ಡ್ಯಾಡ್ ನಮಗೆ ಹೇಳಿರೋ ಮಾತಿನ ಪ್ರಕಾರ ಸರಸು ಅವ್ರ ಫ್ಯಾಮಿಲಿ ನಮಗ್ ಸಹಾಯ ಮಾಡೋದಕ್ಕೆ ರೆಡಿ ಇರ್ತಾರಂತೆ. ಅದ್ರ ಹಿಂದೆ ರೀಸನ್ ಏನು ಅಂತ ನಿಮಗ್ ಗೊತ್ತಾ? ಗೊತ್ತಿಲ್ಲ ಸರ್. ನನಗ್ ಗೊತ್ತು. ಆ ಹುಡುಗಿಗೆ ನಿಮ್ಮ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಹೇಗಾದ್ರೂ ನಿಮಗೆ ಸಹಾಯ ಮಾಡಿ ಹತ್ರ ಆಗ್ಬೇಕು ಅಂದ್ಕೊಂಡಿದ್ದಾಳೆ. ಆಮ್ ಐ ರೈಟ್? ಎಸ್ ಸರ್, ಅದು 100% ಟ್ರೂ. ಈ ವಿಷಯನ ನೀವು ಇಷ್ಟು ಹ್ಯಾಪಿಯಾಗಿ ಹೇಳ್ತೀರಾ ಅನ್ಕೊಂಡಿರ್ಲಿಲ್ಲ ರಾಹುಲ್. ನಿಮ್ಗೊಂದು ವಿಷಯ ಹೇಳಬೇಕು. ಸರ್ಸು ಅಂದ್ರೆ ನಮ್ಮ ಮೇಡಮ್ ಎಷ್ಟು ಇರಿಟೇಟ್ ಆಗ್ತಾರೋ ಡ್ಯಾಡ್ಗೆ ಸರ್ಸು ಅಂದ್ರೆ ಅಷ್ಟೇ ಇಷ್ಟ. ಅವ್ರ ಮಾತನ್ನ ಅರ್ಥ ಮಾಡ್ಕೊಂಡ್ವೇ ಹೊರತು ಸರ್ಸುಗೆ ನಾವಷ್ಟು ಫೇವರ್ ಆಗಿರೋದಿಲ್ಲ. ಹೋಗ್ಲಿ, ನಿಮ್ ಮೇಡಮ್ ತರನೇ ಹೇಟ್ ಮಾಡ್ತೀರಾ, ಇರಿಟೇಟ್ ಆಗ್ತೀರಾ? ಇಲ್ಲ ಸರ್. ಓಕೆ, ಈ ವಿಷಯದಲ್ಲಿ ನೀವು ಮೇಡಮ್ಗೆ ವಿರುದ್ಧವಾಗಿದ್ದೀರಾ ಅಂತ ಆಯ್ತು. ಆಪೋಸಿಟ್ ಪರವಾಗಿ ಅಂತೇನಿಲ್ಲ ಸರ್. ತುಂಬಾ ವರ್ಷದಿಂದ ಮೇಡಮ್ ಡ್ಯಾಡಿ ಮಾತಾಡ್ತಿಲ್ಲ. ಅದಕ್ಕೆ ಒನ್ ಆಫ್ ದ ರೀಸನ್ ಸರ್ಸು ಅವ್ರ ಫ್ಯಾಮಿಲಿ. ಈ ಇಶ್ಯೂ ಎಷ್ಟು ಬೇಗ ಕ್ಲಿಯರ್ ಆಗತ್ತೆ ಅಂತ ವೇಟ್ ಮಾಡೋದು ಬಿಟ್ರೆ ನಮಗ್ ಬೇರೆ ಯಾರ ಮೇಲೂ ಕೋಪನೂ ಇಲ್ಲ, ಅಭಿಮಾನನೂ ಇಲ್ಲ. ಯಾ, ನನಗರ್ಥ ಆಯ್ತು. ಒಬ್ಬ ಮನುಷ್ಯನ ಮೇಲೆ 2 ರೀತಿ ಫೀಲಿಂಗ್ಸ್ ಇದ್ರೆ ಯಾವ್ದು ಸರಿನೋ ಯಾವ್ದು ತಪ್ಪೋ ತಕ್ಷಣ ಅರ್ಥ ಆಗದಿರೋದು ಹ್ಯೂಮನ್ ಟೆಂಡೆನ್ಸಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆಸ್ ಅರ್ಲಿ ಆಸ್ ಪಾಸಿಬಲ್ ನಾನು ಈ ಕೇಸ್ನ ಸಾಲ್ವ್ ಮಾಡ್ತೀನಿ. ಸರ್ಸುನ ಹುಡುಕ್ತೀನಿ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದಿ ಕೋಆಪರೇಷನ್. ಓಕೆ ಸರ್. ಒನ್ ಲಾಸ್ಟ್ ಕ್ವೆಶ್ಚನ್ ರಾಹುಲ್. ನವ್ಯ ಮದುವೆ ದಿನ ದೇವಸ್ಥಾನದಿಂದ ಹೊರಟು ಹೋದ್ಮೇಲೆ ಸರ್ಚ್ ಮಾಡಿದ್ದು ನೀವೇ ಅಲ್ವಾ? ಯಾ. ಹಾಗೆ ಸರ್ಚ್ ಮಾಡುವಾಗ ನಿಮ್ಗೆಲ್ಲಾದ್ರೂ ಸರ್ಸು ಕಾಣಿಸಿದ್ಲಾ? ಕಾಣಿಸಿಲ್ಲ. ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳಿ. ಇಲ್ಲ ಸರ್, ಕಾಣಿಸ್ಲಿಲ್ಲ. ಓಕೆ, ಫೈನ್, ನಾನೇ ಕಂಡು ಹಿಡಿತೀನಿ. ವಾಣಿ, ನೀನೇನ್ ಅಲ್ಲಿದ್ಯಾ? ಅದು ಪ್ರೀತಿಯವರೇ, ನಾನ್ ಕೂಡ ನವ್ಯಮ್ಮನ ಹುಡ್ಕಕ್ಕೆ ಅಂತ ಹೋಗಿದ್ನಲ್ಲ. ಪ್ರೀತಿ, ನಾವು ನವ್ಯಗೋಸ್ಕರ ಹುಡುಕ್ತಿರೋವಾಗ ವಾಣಿ ಅದೇ ಜಾಗದಲ್ಲಿ ನಮಗ್ ಸಿಕ್ಕಿದ್ಲಲ್ವಾ? ನನಗ್ ಸರಿಯಾಗಿ ನೆನಪಿಲ್ಲ. ಅದ್ ಹೇಗ್ ನೆನಪಿಲ್ಲ ಪ್ರೀತಿ?
ನಾವು ಕಾರಿಂದ ಇಳಿದು ಮಾತಾಡ್ಸದ್ವಲ್ಲ, ಅವಳನ್ ಮನೆಗೆ ಹೋಗು ಅಂತ ಹೇಳಿ ನಾವಲ್ಲಿಂದ ಹೋದ್ವಿ ತಾನೆ. ಯಾ ಹೌದು. ಆತ್ರೇಯ, ಬೇರೆ ಫುಟೇಜ್ ತೋರಿಸಿ. ಮೇಡಮ್, ಇದು ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇರೋ ಸಿಸಿಟಿವಿ ಫುಟೇಜ್. ಇದರಲ್ಲಿ ಕನ್ಫರ್ಮ್ ಆಗಿ ಸರ್ಸು ಇರ್ತಾಳೆ. ಇದೇನು ಅವತ್ ನಾನು ಕೇಳಿದಾಗ CCTV ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂದ್ರು, ಅಂದ್ರೆ ಸುಳ್ಳು ಹೇಳಿದ್ರಾ? ಹಾಗಾದ್ರೆ ನಾವೆಲ್ಲ ಆ ಸರಸುನ ನೋಡ್ತಿದೀವಿ ಅಂತಾಯ್ತು. ನಾನು ಬಂದ ನೀನೇ ಕಾಪಾಡ್ಬೇಕಪ್ಪ ನನ್ನನ್ನು. ಅಬ್ಬಾ, ಆತ್ರೇಯ, ವಾಟ್ ಹ್ಯಾಪನ್ಡ್? ಮೇಡಮ್, ಅದೇ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಫಾರ್ಮ್ಯಾಟ್ ಸಪೋರ್ಟ್ ಆಗ್ತಿಲ್ಲ ಅನ್ಸುತ್ತೆ. ಇಲ್ಲಿವರೆಗೂ ಚೆನ್ನಾಗಿ ಪ್ಲೇ ಆಗ್ತಿತ್ತಲ್ಲ. ಅದೇ ಮೇಡಮ್, ಅರ್ಥ ಆಗ್ತಾ ಇಲ್ಲ. ಇದ್ರಲ್ಲಿ ಅರ್ಥ ಆಗದೆ ಇರೋದು ಏನಿದೆ ಆಂಟಿ? ಆ ಸರಸು ನಮ್ಗಿಂತ ಕ್ಲೆವರ್ ಇದ್ದಾಳೆ. ಅವಳು ಕಾಣಿಸೋ ಪ್ರತಿ ಫುಟೇಜ್ನು ಬೇಕು ಅಂತಾನೆ ಕರಪ್ಟ್ ಮಾಡಿರ್ತಾಳೆ. ನೋ, ಇದೇ ರೀತಿ ಪ್ರತಿ ಸಲನು ನನ್ನ ಕೈಗೆ ಸಿಗದೇನೆ ತಪ್ಪಿಸ್ಕೊತಿರ್ತಾಳೆ. ನನ್ನ ಜೊತೆಲಿ ಕಣ್ಣ ಮುಚ್ಚಾಲೆ ಆಡ್ತಿದ್ದಾಳೆ. ಮೇಡಮ್, ಆ ಸರ್ಸು ನಾನು ಅನ್ಕೊಂಡಷ್ಟು ಅಮಾಯಕಿ ಅಲ್ಲ. ಅವಳಿಗೆ ಈ ಆತ್ರೇಯನ್ ಬಗ್ಗೆ ಗೊತ್ತಿಲ್ಲ. ಮೇಡಮ್, ನನಗಿನ್ನೊಂದು ಚಾನ್ಸ್ ಕೊಡಿ. ಆತ್ರೇಯ, ನಾನ್ ನಿಮ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ. ಬಟ್ ಆ ಹುಡುಗಿ ನಿಮಗಿಂತ ಕ್ಲವರ್ ಆಗಿ ಯೋಚನೆ ಮಾಡ್ತಾ ಇದ್ದಾಳೆ. 1 ವೀಕಲ್ಲಿ ಅವಳನ್ನ ಹೊರಗಡೆ ತರದೆ ಹೋದ್ರೆ ಯು ಮೇ ಕ್ವಿಟ್ ದಿಸ್ ಟಾಸ್ ಅಂಡ್ ಗೋ. ಇಲ್ಲ ಮೇಡಮ್, 1 ವೀಕಲ್ಲೇ ನಾನು ಕಂಡು ಹಿಡಿತೀನಿ. ಡ್ಯಾಮ್ ಶ್ಯೂರ್. ರಾಹುಲ್, ಸರ್ಸುನ ಹತ್ರದಿಂದ ನೋಡಿದವರು ನೀವೊಬ್ಬರೇ ಆಗಿದ್ರಿಂದ ನೀವು ಡೀಟೇಲ್ ಆಗಿ ಹೇಳಿದ್ರೆ ಆರ್ಟಿಸ್ಟ್ ಹತ್ರ ಲೈವ್ ಸ್ಕೆಚ್ ಮಾಡಿಸಬಹುದು. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ನಿಮ್ಗೆ ಅವ್ರ ಫೇಸ್ ನೆನಪಿದ್ಯಾ? ನೆನಪು ಅಂದ್ರೆ ಐ ಟ್ರೈ ಟು ರಿಮೆಂಬರ್. ಅಬ್ಬಾ, ಏನ್ ಆಕ್ಟಿಂಗ್ ಮಾಡ್ತೀಯ ರಾಹುಲ್? ಟ್ರೈ ಅಲ್ಲ, ಯು ಶುಡ್ ಡೂ ಇಟ್ ರಾಹುಲ್. ಓಕೆ ಮೇಡಮ್. ಮೇಡಮ್, ಈ ಒಂದು ಸ್ಕೆಚ್ ಮೇಲೆ ಡಿಪೆಂಡ್ ಆಗದೆ ನಾನು ಬೇರೆ ಪ್ರೂಫ್ನು ಕಲೆಕ್ಟ್ ಮಾಡ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಿಜ ಮಾಡ್ತೀನಿ. ಹಲೋ ಡ್ಯಾಡ್. ನವ್ಯ, ಹೇಳಮ್ಮ. ಅಣ್ಣ ಮತ್ತೆ ಪ್ರೀತಿ ಮದ್ವೆ ವಿಷಯನ ಪೇಪರಲ್ಲಿ ನೋಡ್ದೆ. ಅದು ನಡಿಬಾರ್ದು ಡ್ಯಾಡ್. ನಿಮ್ ಮೇಡಮ್ ಬಗ್ಗೆ ನಿನ್ಗೂ ಗೊತ್ತಲ್ಲಮ್ಮ. ಅದಕ್ಕೆ ಅಲ್ವಾ ಭಯ ಆಗಿ ನಿಮಗ್ ಕಾಲ್ ಮಾಡಿದ್ದು. ನೀವೇ ಏನಾದ್ರೂ ಮಾಡಿ ಅಣ್ಣ ಮತ್ತೆ ಸಸುಗೆ ಮದ್ವೆ ಮಾಡಿಸ್ಬೇಕು.
ಅವರಿಬ್ರು ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಡ್ಯಾಡ್. ಬಾಯಿ ಮುಚ್ಚು. ಮೇಡಮ್, ಮನುಷ್ಯಳ ನೀನು ಮಾಡಿದ ದರಿದ್ರದ ಕೆಲಸ ಸಾಕಾಗ್ಲಿಲ್ಲ ಅಂತ ಇನ್ನೊಬ್ಬರನ್ನ ಮನೆಗೆ ತಂದು ಸೇರಿಸ್ಬೇಕು ಅಂತ ನೋಡ್ತಾ ಇದೀಯೇನೆ. ನನಗ್ ಹೇಳೋಕ್ ಭಯ ಬಿದ್ದು ನಿನ್ನ ಡ್ಯಾಡಿಗೆ ರೆಕಮೆಂಡ್ ಮಾಡ್ತಾ ಇದೀಯಾ? ಅಂದ್ರೆ ಅದು ಮೇಡಮ್, ಅಣ್ಣನ್ ಮದ್ವೆ. ಅಣ್ಣ ಅಲ್ಲ, ನನ್ನ ಮಗ. ಇದು ನನ್ನ ಫ್ಯಾಮಿಲಿ. ನನ್ನ ಮನೆ ಫಂಕ್ಷನ್ಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಮುಸ್ಕ್ ಹಾಕೊಂಡು ದೇವಸ್ಥಾನಕ್ಕೆ ಬಂದೆ, ಮುಖ ಮುಚ್ಕೊಂಡು ಪಾರ್ಟಿಗೆ ಬಂದೆ. ಈಗ ಫೋನಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಳ್ತಾ ಇದೀಯಾ? ನಿನ್ನ ದರಿದ್ರ ಜನ್ಮಕ್ಕೆ ಇನ್ನೆಷ್ಟು ಸಲ ಬೈಬೇಕು ನಿನ್ಗೆ? ನನ್ನ ಮನೆ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋಕೆ ಇಲ್ಲಿ ನಾನಿದ್ದೀನಿ. ನಮಗ್ ಮೋಸ ಮಾಡಿರೋ ವ್ಯಕ್ತಿ ನೀನು. ನೀನೇನೆ ನನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು, ನಿನ್ನ ಅಭಿಪ್ರಾಯನ ನಮಗೆ ಹೇಳೋದು. ಈಗ್ಲಾದ್ರೂ ಬದಲಾಗು. ಇದೇ ನಿನಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ನನ್ನ ಮಗಳಾಗಿ ನೀನ್ ಯಾವತ್ತೋ ನನ್ನ ದೃಷ್ಟಿಯಲ್ಲಿ ಸತ್ತೋದೆ. ನಿನ್ನ ಮರ್ತಿದ್ದೀನಿ. ನೆನಪು ಮಾಡಬೇಕು ಅಂತ ಏನಾದ್ರೂ ಯೋಚನೆ ಇದ್ರೆ, ಇನ್ನೊಂದು ಸಾರಿ ನನ್ನ ಮನೆ ಕಡೆ ಏನಾದ್ರೂ ನೋಡಿದ್ರೆ, ನಮ್ಮವ್ರ ಜೊತೆ ಮಾತಾಡೋದಿಕ್ಕೆ ಟ್ರೈ ಮಾಡಿದ್ರೆ ನಿನ್ನನ್ನು ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಮೈಂಡ್ ಇಟ್. ತೇಜ, ಇಬ್ರು ಫೋನಲ್ಲಿ ಮಾತಾಡ್ತಿದ್ರೆ ಮಧ್ಯ ಮಾತಾಡೋದು, ಕೂಗಾಡೋದು ಸಭ್ಯತೆ ಅಲ್ಲ ಅಂತ ಹೇಳು ನಿಮ್ ಮೇಡಮ್ಗೆ. ಬುದ್ಧಿ ಇಲ್ಲದೆ ಅವಳು ಫೋನ್ ಮಾಡಿದ್ದು ತಪ್ಪು. ಸೆನ್ಸ್ ಇಲ್ಲದೆ ನಿನ್ನ ಡ್ಯಾಡಿ ಅವಳ ಜೊತೆ ಮಾತಾಡಿ ನನ್ನ ಸಭ್ಯತೆ ಬಗ್ಗೆ ಅವರೇನೋ ಹೇಳೋದು. ಅವಳ ಹತ್ರ ಮಾತಾಡ್ಕೊಡ್ತು ಅಂತ ನಾನು ಅವತ್ತೇ ಹೇಳಿದ್ದೀನಿ. ಅಂಥದ್ರಲ್ಲಿ ಯಾಕೆ ಈ ಕಣ್ಣ ಮುಚ್ಚಾಲೆ ಆಟಗಳು, ಬೇಡ್ದಿರೋ ಪ್ರೀತಿ ವಾತ್ಸಲ್ಯಗಳು? ಎಲ್ರ ಮನ್ಸು ಇವಳು ಹಾಗೆ ಕಲ್ಲು ಅಂತ ಅನ್ಕೋಬಾರ್ದು ಅಂತ ಹೇಳು ತೇಜ. ನನ್ನನ್ನು ಹಾಗೆ ಕಲ್ಲು ರೀತಿ ಮಾಡಿದ್ದು ನೀವು. ಅದನ್ನ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಹೇಳು. ಹಾಗೆ ಬೆಳೆಸ್ಕೊಂಡು ಮಗಳನ್ನೇ ಮನೆಯಿಂದ ಆಚೆ ಹಾಕಿದ್ಲು. ಆದ್ರೆ ನವ್ಯ ತನ್ನ ಅಣ್ಣನ ಬಗ್ಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಳ್ಳೋದು ಮತ್ತದ್ರ ಬಗ್ಗೆನೆ ಮಾತಾಡೋದು ತಪ್ಪಲ್ಲ ಅಂತ ಹೇಳು ತೇಜ. ಯಾವ್ದು ಒಳ್ಳೇದು? ರಾಹುಲ್ಗೆ ನಾನ್ ಡಿಸೈಡ್ ಮಾಡಿದ ಮದ್ವೆನ ಬೇಡ ಅನ್ನೋದ, ಅಥವಾ ಅವಳಿಗೆ ಮಾಡಿಸ್ಬೇಕಿದ್ದ ಮದ್ವೆನ ಅವಳು ಬಿಟ್ಟು ಹೋಗಿದ್ದ? ಮಾತಾಡೋದಕ್ಕೂ ಒಂದು ಅರ್ಥ ಇರ್ಬೇಕು. ತನ್ನ ಹಠ ಸ್ವಾರ್ಥಕ್ಕೋಸ್ಕರ ಒಂದು ಜೀವನನೇ ನಾಶ ಮಾಡಿದ್ಲು, ಮನೆಯಿಂದ ದೂರ ಮಾಡಿದ್ಲು. ಆದ್ರೂ ಬದಲಾಗ್ದೆ ಇನ್ನು ಹಾಗೆ ಇದ್ದಾಳಂತಂದ್ರೆ ನಿಮ್ಮಮ್ಮನ್ನ ಬದಲಾಯಿಸೋದು ಯಾರಿಗೂ ಸಾಧ್ಯ ಇಲ್ಲ. ಬದಲಾಗ್ಬೇಕಿರೋದು ನಾನಲ್ಲ, ಅವರೇ. ನಾನು ಏನ್ ಹೇಳಿದ್ರು, ಯಾವ ನಿರ್ಧಾರ ತಗೊಂಡ್ರು ಅದು ಸರಿನೇ. ಮೊಂಡ್ರ ಹಾಗೆ ವಾದ ಮಾಡೋದಕ್ಕೆ ವೇಸ್ಟ್ ಮಾಡೋ ಟೈಮ್ನ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ ಹೇಳು. ಅದಕ್ಕೆ ಯೂಸ್ ಮಾಡ್ಕೊಳಕ್ ಹೇಳು. ಅದು ಎಲ್ರಿಗೂ ಒಳ್ಳೇದು. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನನಗ್ ಕಲ್ಸ್ಬೇಕಾಗಿಲ್ಲ. ಮನೇಲಿ ಯಾರೇ ಏನು ತಪ್ಪು ಮಾಡಿದ್ರು ಎಲ್ರು ಬೆರಳು ಮಾಡಿ ತೋರ್ಸೋದು ನನ್ನ ಕಡೆಗೇನೆ. ನೀವುಗಳು ಮಾಡಿರೋ ತಪ್ಪಿಗೆಲ್ಲ ಶಿಕ್ಷೆ ಅನ್ನೋದನ್ನ ನಿಮ್ಮ ತಾಯಿಯಾಗಿ ನಾನ್ ತಗೊಳ್ತೀನಿ. ಇನ್ನು ಮುಂದೆ ನನಗೂ ಈ ಕುಟುಂಬಕ್ಕೂ, ವ್ಯಾಪಾರಕ್ಕೂ, ಆಸ್ತಿಗೂ, ಅಂತಸ್ತಿಗೂ ಯಾವ ಸಂಬಂಧನೂ ಇರೋದಿಲ್ಲ. ನಿಮಗಿಷ್ಟ ಬಂದ ಹಾಗೆ ನೀವು ನಿರ್ಧಾರನ ತಗೋಬಹುದು. ನಿಮಗಿಷ್ಟ ಬಂದ ಹಾಗೆ ನೀವು ಬದುಕಬಹುದು.
ವಾಗ್ದೇವಿ, ಆವೇಶದಲ್ಲಿ ನೀನ್ ಯಾವ ನಿರ್ಧಾರನೂ ತಗೋಬೇಡ. ನೀನ್ ಇಲ್ದೇ ಇದ್ರೆ ನಾವೆಲ್ಲ ಏನಾಗ್ಬೇಕು? ನಾನಿರೋದ್ರಿಂದನೇ ಅವರಿಷ್ಟಕ್ಕೆ ಅವರು ಬದುಕೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಕ್ಕ. ಇಲ್ಲ ಮೇಡಮ್, ನಾನು ಹಾಗೆ ಹೇಳಲಿಲ್ಲ. ಈ ಮದುವೆ ಬೇಡ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ನೇ ಹೊರತು ರೆಸ್ಪೆಕ್ಟ್ ಇಲ್ಲ ಅಂತಲ್ಲ. ನಿನ್ನ ಮಾತಲ್ಲಿರೋ ರೆಸ್ಪೆಕ್ಟ್ ನೀನ್ ತಗೊಂಡಿರೋ ನಿರ್ಧಾರದಲ್ಲಿ ನನಗೆ ಕಾಣಿಸ್ತಿಲ್ಲ ರಾಹುಲ್. ಆಂಟಿ ನಿಂತ್ಕೊಳ್ಳಿ. ನಿಮ್ ಜೊತೆಗೆ ನಾನ್ ಕೂಡ ಬರ್ತೀನಿ. ಎಲ್ಲಿಗೆ ಹೋದ್ರು ಏನ್ ಮಾಡಿದ್ರು ನಿಮ್ ಜೊತೆಗೆ ಇರ್ತೀನಿ. ನನ್ನ ಕುಟುಂಬದಲ್ಲಿ ಯಾರಿಗೂ ಇಲ್ದೇ ಇರೋ ಶ್ರದ್ಧೆ ನಿನಗ್ ಮಾತ್ರ ಯಾಕೆ ಪ್ರೀತಿ? ಇವ್ರು ಮಾಡಿರೋ ಕೆಲ್ಸಕ್ಕೆ ನಿನಗ್ಯಾಕೆ ಶಿಕ್ಷೆ? ಬೇಡ, ನನ್ನನ್ನ ಒಂಟಿಯಾಗಿರೋದಕ್ ಬಿಡಿ. ಮೇಡಮ್ ಬೇಡ ಮೇಡಮ್, ನೀವು ಎಲ್ಲಿಗೂ ಹೋಗ್ಬಾರ್ದು. ಇಲ್ಲೇ ಇದ್ದು ನಿನ್ನ ನಿರ್ಧಾರಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಈ ಕುಟುಂಬಕ್ಕೆ ನಾನು ಕೊಟ್ಟಿರೋ ಮಾತಿಗೆ ನಾನು ತಪ್ಪಿದ್ದೀನಿ. ಇನ್ನು ಮುಂದೆ ನನ್ನ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ಕೊಡ್ದು. ಕೊನೆಗೆ ನಾನ್ ಸತ್ರು ಕೂಡ ನೀನ್ ಮಾತ್ರ ಯಾವ ಕಾರಣಕ್ಕೂ ನನ್ನ ಅಂತ್ಯ ಸಂಸ್ಕಾರ ಮಾಡ್ಕೊಡ್ದು. ತೇಜ, ಹೀಗೆ ಹೆದರ್ಸಿ ಅವನ ಭವಿಷ್ಯನ ಹಾಳು ಮಾಡ್ಬೇಕು ಅನ್ಕೊಳ್ಳೋದು ಸರಿಯಲ್ಲ. ತನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ಕೊಳ್ಳೋದು ತಪ್ಪಲ್ಲ. ಆದ್ರೆ ಹೀಗೆ ಮಾತಲ್ ಕಟ್ ಹಾಕೋದು ತಪ್ಪು. ನವ್ಯ ವಿಷಯದಲ್ಲೂ ಹೀಗೆ ಮಾಡಿದ್ಲು. ಕೊನೆಗೆ ಆಗಿದ್ದೇನು? ನಿಜ ಹೇಳೋ ಅವಕಾಶನೇ ಇಲ್ದೆ ಅವಳು ಎಲ್ಲರಿಂದನೂ ದೂರ ಆದ್ಲು. ರಾಹುಲ್ ಧೈರ್ಯ ಮಾಡಿ ಮಾತಾಡಿದ್ರು ಕೂಡ ಅವಳ ನಿರ್ಧಾರದಲ್ಲಿ ಬದಲಾವಣೆ ಆಗದಿದ್ರೆ ಏನ್ ಪ್ರಯೋಜನ? ಬದಲಾಗಬೇಕಾಗಿರೋದು ನಾನಲ್ಲ, ನಾನ್ ನಂಬಿರೋ ಮನುಷ್ಯರು. ಅವರಂದ್ಕೊಂಡಿರೋ ಹುಡುಗಿನೇ ರಾಹುಲ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಸ್ವಾರ್ಥದಿಂದ ಈ ಮದುವೆನ ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ನಾನ್ ತಡಿಬೇಕು ಅನ್ಕೊಂಡಿದ್ರೆ ನಾವಿಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಮತ್ಯಾತಕ್ಕೆ ಪ್ರತಿಯೊಂದು ವಿಷಯದಲ್ಲೂ ನನ್ನ ಮಾತಿಗೆ ಎದುರಾಡ್ಬೇಕು ಅನ್ನೋ ಹಠದಿಂದಾನೇ ವಾದ ಮಾಡ್ತಿದ್ರಲ್ಲ. ರಾಹುಲ್ ಒಪ್ಕೊಂಡ್ ಮೇಲೂ ಕೂಡ ಯಾಕೆ ಬೇಡ ಅಂತ ವಿರೋಧಿಸ್ತಾ ಇದ್ರಿ? ಒಪ್ಕೊಂಡಿದ್ದಲ್ಲ, ಭಯ ಪಡಿಸಿ ಬಲವಂತವಾಗಿ ಒಪ್ಸಿರೋದು. ಏನಾಗಿದ್ರೂ ಪರವಾಗಿಲ್ಲ, ರಾಹುಲ್ ಪ್ರೀತಿ ಮದ್ವೆ ನಡೆಯೋದೇ ನನಗ್ ಮುಖ್ಯ. ಈ ವಿಷಯದಲ್ಲಿ ಯಾರು ಕೂಡ ಇನ್ವಾಲ್ವ್ ಆಗ್ಕೂಡ್ದು. ನನ್ನ ಮಾತಿಗೆ ತಪ್ಪಿ ನಡೀಕೂಡ್ದು. ಇದು ನನ್ನ ಆರ್ಡರ್. ನಿಮಗೂ ಕೂಡ. ತೇಜ, ಮೂರ್ಖತನದ ಪರಾಕಾಷ್ಠೆ ಇದು. ಡ್ಯಾಡ್, ನಿಂತ್ಕೊಳ್ಳಿ. ಇಲ್ಲ ತೇಜ, ತಡೆಯೋ ಅವಕಾಶ ಇಲ್ದಿದ್ಮೇಲೆ ಅವಳಿಗೆ ಬೇಕಾದ ಹಾಗೆ ಮಾಡ್ಕೊಂಡು ಹೋಗ್ಲಿ. ನಾನ್ ಕಾರಲ್ಲಿರ್ತೇನೆ, ನೀವು ಬನ್ನಿ. ಪ್ರೀತಿ, ಹೋಗ್ ಕೂತ್ಕೋ. ಟೈಮಲ್ಲೂ ನೀನು ಭಯ ಇಲ್ದೆ ಈ ರೀತಿ ಒಂಟಿಯಾಗಿ ತಿರುಗ್ತಾ ಇರೋದ್ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ರಾಹುಲ್ ಕೂಡ ಬಂದಿದಾನಾ? ನಮ್ಗೆ ಕಾಣ್ದಿರೋ ಹಾಗೆ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದಾನಾ? ಬಚ್ಚಿಟ್ಕೊಳ್ಳುವಂತ ಕರ್ಮ ರಾಹುಲ್ ಅವ್ರಿಗಾಗ್ಲಿ, ಭಯ ಪಡ್ಬೇಕಾಗಿರೋಂತ ಗತಿ ನನ್ಗಾಗ್ಲಿ ಇಲ್ಲ. ಎಲ್ಲೋ ಹೊರಡ್ತಿದ್ದೀರಾ ಅನ್ಸುತ್ತೆ, ಮೊದ್ಲು ಹೊರಡಿ.
ನಿಮ್ಮನ್ನ ನೋಡಿ ನಿಂತಿದ್ದು. ಸ್ವಲ್ಪ ಹೊತ್ತಾದ್ರೂ ಮಾತಾಡ್ದೆ ಹೇಗೋಗ್ತೀನಿ? ನನ್ನಿಂದ ಆಗಲ್ಲ ಅಂತ ಹೇಳಿದ್ ನಿನ್ ಕಣ್ ಮುಂದೆನೆ ರಾಹುಲ್ ಜೊತೆ ನಿಶ್ಚಿತಾರ್ಥ ಆಯ್ತು. ಇನ್ನು ಕೆಲವೇ ದಿನಕ್ಕೆ ಮದ್ವೆ ಕೂಡ ಆಗ್ಬಿಡುತ್ತೆ. ಇನ್ನು ನಿನ್ ದಾರಿ ರಿವರ್ ಕಾವೇರಿ. ನೋಡಿ ಪ್ರೀತಿಯವರೇ, ಇದು ನಿಮ್ ಗೆಲುವಲ್ಲ, ವಾಗ್ದೇವಮ್ಮ ಅವರು ಮಾಡಿರೋ ಸಹಾಯ. ರಾಹುಲ್ ಅವ್ರ ಮೇಲೆ ನಿಮ್ಗಿರೋದು ಪ್ರೀತಿ ಅಲ್ಲ, ಹೇಗಾದ್ರೂ ಪಡ್ಕೋಬೇಕು ಅನ್ನೋ ಹಠ ಅಷ್ಟೇ. ಒಬ್ರನ್ನ ತುಳ್ದು ಗೆಲ್ಬೇಕು ಅಂತಿರೋ ನಿಮ್ಗೆ ಇಷ್ಟೊಂದ್ ಕೊಬ್ಬಿರ್ಬೇಕಾದ್ರೆ ಪ್ರೀತಿನ, ಆ ದೇವ್ರನ್ನ ನಂಬಿರೋ ನನ್ಗಿನ್ನೆಷ್ಟಿರ್ಬೇಕು? ವಾಟ್? ನೀನು ಗೆಲ್ತೀಯಾ? ವೆರಿ ಫನಿ ಬ್ರೋ. ಕನ್ಸ್ ಕಾಣ್ತಿದ್ದಲ್ ಪ್ರೀತಿ, ಕಡೆ ಪಕ್ಷ ಹಾಗಾದ್ರೂ ಸಂತೋಷ ಪಡ್ಲಿ. ಯಾರ್ದು ಕನ್ಸು ಯಾರ್ದು ನಿಜ ಅಂತ ಆ ದೇವ್ರೇ ನಿರ್ಧಾರ ಮಾಡ್ತಾನೆ. ಮಧ್ಯದಲ್ಲಿ ನೀವ್ಯಾರು? ಯಾರೇನ್ ತೋರಿಸ್ತಾರೆ ಅನ್ನೋದು ದೇವ್ರಲ್ಲ, ನನ್ನ ಆಂಟಿ ದಿ ಗ್ರೇಟ್ ವಾಗ್ದೇವಿ. ಮೈಂಡ್ ಇಟ್. ಪ್ರೀತಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿರುವಾಗ ಸ್ಪೀಡ್ ಬ್ರೇಕರ್ ತರ ಎದುರಿಗೆ ಬಂದ್ಲು. ನೋವು ಕೋಪದಿಂದ ಹುಚ್ಚುಚ್ಚಾಗಿ ಮಾತಾಡ್ತಿರೋ ಈ ವಾಣಿ ಜೊತೆಗೆ ವಾರ್ನಿಂಗ್ಸು ಆರ್ಗ್ಯುಮೆಂಟು ಅಗತ್ಯನಾ? ನಡಿ ಹೋಗೋಣ. ಈಗ ಯಾಕೆ ಬಿಡು ಅನ್ಕೊಂಡಿದ್ದಕ್ಕೆ ಆ ಮನೆಗೆ ಅಳಿಯ ಆಗ್ಬೇಕಾದವನು ಏನೋ ಆಗದೆ ಬಿದ್ದಿದ್ಯಾ? ಪ್ರೀತಿ ಪ್ಲೀಸ್, ಮೊದಲೇ ತಲೆ ಕೆಟ್ಟಿದೆ. ಈಗ ಮದ್ವೆ ಬಗ್ಗೆ, ಆ ನವೀನ್ ಬಗ್ಗೆ ನೆನಪು ಮಾಡ್ಬೇಡ. ಅವಳು ಮುಖ ನೆನಪು ಮಾಡ್ಕೊಂಡ್ರೆ ಅಸಹ್ಯ, ಇರಿಟೇಷನ್ ಎಲ್ಲ ಶುರು ಆಗ್ಬಿಡುತ್ತೆ. ಒಪ್ಪಂದ ಪತ್ರದ ಹೆಸರಲ್ಲಿ ಗಲಾಟೆ ಶುರು ಮಾಡಿದ್ದೆ ನೀವು. ಈಗೇನು ತಪ್ಪು ಮಾಡಿದ್ದು ನವ್ಯಮ್ಮ ಅನ್ನೋ ಹಾಗೆ ಮಾತಾಡ್ತಿದ್ದೀರಾ? ನಿಮ್ ನವ್ಯಮ್ಮನ್ ಕ್ಯಾರೆಕ್ಟರ್ನ ಪೂರ್ತಿಯಾಗಿ ತಿಳ್ಕೊಂಡ ಮೇಲೇನೆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದು. ಬೇಡ ನೋಡಿ, ಹಾಗೆಲ್ಲ ಮಾತಾಡ್ಬೇಡಿ. ಯಾಕೆ ಮಾತಾಡಬಾರ್ದು? ನೀನ್ ಸಪೋರ್ಟ್ ಮಾಡಿದ ಮಾತ್ರಕ್ಕೆ ನವ್ಯ ಮಾಡಿರೋ ತಪ್ಪು ಸರಿಯಾಗ್ಬಿಡತ್ತಾ? ನಮ್ ನವ್ಯಮ್ಮ ಯಾವತ್ತೂ ತಪ್ಪು ಮಾಡಲ್ಲ. ಏನು ತಪ್ಪು ಮಾಡಲ್ವಾ? ನನಗಿಂತ ಮುಂಚೆ ಇನ್ನೊಬ್ಬನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ನನ್ನೂ ಕೂಡ ಮದುವೆ ಆಗದೆ ಇನ್ನೊಬ್ಬನ ಜೊತೆ ಓಡು ಹೋದ ನಡ ಮನೆ ಹಾಳ್ ಕೆಲ್ಸದಿಂದ, ನವ್ಯಮ್ಮ ಅವ್ರ ಮನೆಯಿಂದ, ಮನೆಯವ್ರ ಪ್ರೀತಿಯಿಂದ ದೂರ ಆಗಿ ಅಷ್ಟೊಂದ್ ಕಷ್ಟ ಪಡ್ತಿದ್ದಾರೆ. ನಡೆದಿರೋ ಸತ್ಯ ಹೇಳಿದ್ರೆ ನಿಮ್ ಕುಟುಂಬದ ಮಧ್ಯೆ ಇರೋ ಸ್ನೇಹ ಎಲ್ಲಿ ದೂರ ಆಗುತ್ತೋ ಅಂತ ಯೋಚನೆ ಮಾಡಿರೋ ವ್ಯಕ್ತಿ ಬಗ್ಗೆ ಗೌರವ ಇಟ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದ್ರೆ ತಪ್ಪಾಗಿ ಮಾತಾಡೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ನನ್ನ ಕೆನ್ನೆಗೆ ಹೊಡೆದಿರೋ ನಿನಗೆ ಸಾವಿನ ಹೊಡೆತ ಹೇಗಿರುತ್ತೆ ಅನ್ನೋ ರುಚಿ ತೋರಿಸ್ತೀನಿ. ಸಿದ್ಧವಾಗಿರೋ. ನಿಮ್ ಬುದ್ಧಿ ಬಗ್ಗೆ ಗೊತ್ತಾಗಿರೋ ದಿನದಿಂದಾನೇ ನಾನು ಸಿದ್ಧವಾಗಿದ್ದೀನಿ. ಯಾವುದಕ್ಕೂ ಯಾರಿಗೂ ಹೆದರ್ಕೊಳ್ಳಲ್ಲ. ಹೇ, ಈಗಲ್ಲ. ರಾಹುಲ್ ಜೊತೆ ನನ್ ಮದ್ವೆ ಆದ್ಮೇಲೆ ಮಾತಾಡ್ತೀನಿ. ಆದ್ಮೇಲಲ್ಲ, ಅದ್ ಯಾವತ್ತೂ ಆಗಲ್ಲ. ನೀವೆಲ್ಲ ಸೇರಿ ಎಷ್ಟು ಮೋಸ ಕುತಂತ್ರ ಮಾಡಿದ್ರು ರಾಹುಲ್ ಅವರು ನನ್ನವರು. ನನ್ ಕುತ್ತಿಗೆಗೆ ತಾಳಿ ಕಟ್ಟೋದು. ಮತ್ತೆ ಮತ್ತೆ ಮದ್ವೆ ಬಗ್ಗೆ ಮಾತಾಡಿ ಪದೇ ಪದೇ ಇದೇ ಮಾತನ್ನ ಹೇಳಿಸ್ಕೋಬೇಡ.